Hi, hello friends, welcome back to my channel. Friends, video ಇದು ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ದ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಥ GK ಪೇಪರ್ ಆಗುತ್ತೆ. ಇದು ಬಂದು 2023ರ ಪ್ರಶ್ನೆ ಪತ್ರಿಕೆ 21/9/2023ರಲ್ಲಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಮು. ಸೊ ಇದು ಸಹ ಅಷ್ಟೇ ಗ್ರೂಪ್ ಬಿಗೆ ಸಂಬಂಧಪಟ್ಟಂಥ ಒಂದು ಪೇಪರು, ಜನರಲ್ ಪೇಪರ್ ಆಗಿರುತ್ತೆ. ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಇದು ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕ್ವಶನ್ಸ್ಗಳು ಸಹ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ಹೀಗಿದೆ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರೇಗರ್ ಮಣ್ಣು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿಕೊಂಡಿರುವ ಮಣ್ಣು. ರೇಗರ್ ಮಣ್ಣು ಲಾವಾ ಹವಾಮಾನಕ್ಕೆ ಸವೆದು ರಚಿತವಾಗುತ್ತದೆ. ರೇಗರ್ ಮಣ್ಣಿನಲ್ಲಿ ನೀರನ್ನು ಇಟ್ಟುಕೊಳ್ಳುವ ಸಾಮರ್ಥ್ಯ ತುಂಬ ಹೆಚ್ಚಿರುತ್ತದೆ ಅಂತ ಕೇಳಿದರೆ ಮೇಲ ಯಾವುದು ಅಥವಾ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಇದೇ ರೀತಿ ಇಂಗ್ಲಿಷ್ ವರ್ಷನ್ ಸಹ ಕೇಳಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ರೇಗರ್ ಸಾಯಿಲ್ ಇಸ್ ದ ಮೋಸ್ಟ್ ವೈಡೆಸ್ಟ್ ಸ್ಪ್ರೆಡ್ ಸಾಯಿಲ್ ಇನ್ ಇಂಡಿಯಾ. ರೇಗರ್ ಸಾಯಿಲ್ ಇಸ್ ಫಾರ್ಮ್ಡ್ ಬೈ weathering of lava. The water retaining capacity of ರೇಗರ್ ಸಾಯಿಲ್ ಇಸ್ ವೆರಿ ಹೈ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ರೇಗರ್ ಮಣ್ಣು ಅಂತೇಳಿ ನಾವು ಕಪ್ಪು ಮಣ್ಣು ಅಂತ ಹೇಳ್ತೀವಿ. ಈ ಒಂದು ಕಪ್ಪು ಮಣ್ಣು ಏನಿದೆಯೋ, ಈ ಒಂದು ಕಪ್ಪು ಮಣ್ಣು ಅಂತಕ್ಕಂಥದ್ದು ಸೊ ಇದು ರೇಗರ್ ಮಣ್ಣು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿರುವ ಮಣ್ಣು ಅಂತ ಹೇಳ್ತಾರೆ. ಆದರೆ ಇದು ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿ ಆಗಿರ್ತಕ್ಕಂಥ ಮಣ್ಣು ಆಗೋದಿಲ್ಲ. ಬಿ ಮತ್ತು ಸಿ ಏನಿದೆಯೋ, ರೇಗರ್ ಮಣ್ಣು ಲಾವಾ ಹವಾಮಾನಕ್ಕೆ ಸವೆದು ರಚಿತವಾಗಿರ್ತಕ್ಕಂಥದ್ದು ಮತ್ತು ರೇಗರ್ ಮಣ್ಣಿನಲ್ಲಿ ನೀರನ್ನು ಇಟ್ಟುಕೊಳ್ಳುವ ಸಾಮರ್ಥ್ಯ ತುಂಬ ಹೆಚ್ಚಿರುತ್ತದೆ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಬಿ ಮತ್ತು ಸಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಬಿ ಮತ್ತು ಸಿ. ರೇಗರ್ ಸಾಯಿಲ್ ಇಸ್ ಫಾರ್ಮ್ಡ್ ಬೈ ವೆದರಿಂಗ್ ಆಫ್ ಲಾವಾ. ದ ವಾಟರ್ ರಿಟೈನಿಂಗ್ ಕೆಪಾಸಿಟಿ ಆಫ್ ರೇಗರ್ ಸಾಯಿಲ್ ಇಸ್ ವೆರಿ ಹೈ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ಕೆಳಗಿನ ಯಾವ ಒಂದು ರಾಜ್ಯವು ಅತ್ಯಂತ ಉದ್ದವಾದ ಕರಾವಳಿಯನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಹ್ಯಾಸ್ ದ ಲಾಂಗೆಸ್ಟ್ ಕಾಸ್ಟ್ ಲೈನ್? ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಏನು ಕೆಳಗಿನ ಯಾವೊಂದು ರಾಜ್ಯವು ಅತ್ಯಂತ ಉದ್ದವಾದ ಕರಾವಳಿಯನ್ನು ಹೊಂದಿದೆ ಅಂತ ನೋಡ್ತಾ ಹೋದರೆ, ಭಾರತದಲ್ಲಿ ಇರ್ತಕ್ಕಂಥದ್ದು ಒಂದು ಕರಾವಳಿಯ ತೀರ ಪ್ರದೇಶ ಎಷ್ಟು ಅಂತ ಹೇಳಿದ್ರೆ 7516.6 ಕಿಲೋಮೀಟರ್ ಅಷ್ಟು ಈ ಒಂದು ಕಾಸ್ಟ್ ಲೈನ್ ಅಂತ ಇರ್ತಕ್ಕಂಥದ್ದು. ಇದರಲ್ಲಿ 2 ಡಿವೈಡ್ ಆಗುತ್ತೆ. 5422.6 ಇದು ಬಂದು ಮೇನ್ ಕಾಸ್ಟ್ ಲೈನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 2094 ಏನಿದೆಯೋ ಇದು ಬಂದು ಐಸ್ಲ್ಯಾಂಡ್ಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಇದು ಬಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಕರಾವಳಿ ತೀರ ಪ್ರದೇಶ. ಇದರಲ್ಲಿ ನಾವು ಟೋಟಲ್ ಆಗಿ ನೋಡ್ತಾ ಹೋದರೆ ಒಟ್ಟು 9 ಈ ಒಂದು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯಗಳು ಕಂಡುಬರುತ್ತೆ. ಭಾರತದಲ್ಲಿ ಒಟ್ಟು 9 ರಾಜ್ಯಗಳು ಕಂಡುಬರುತ್ತೆ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಫಸ್ಟ್ ಅಂತ ಹೇಳ್ತಾ ಹೋದರೆ ಗುಜರಾತ್ ಏನಿದೆ ಇದು 1600 ಕಿಲೋಮೀಟರ್ಗಳಷ್ಟು ಒಂದು ಕರಾವಳಿ ತೀರವನ್ನು ಒಳಗೊಂಡಿರ್ತಕ್ಕಂಥದ್ದು. 1600 ಕಿಲೋಮೀಟರ್ಗಳು. ಅದಾದ ನಂತರ ಬರ್ತಕ್ಕಂಥದ್ದು ತಮಿಳುನಾಡು ಏನಿದೆಯೋ ಇದು ಬಂದು 1076 ಕಿಲೋಮೀಟರ್ಗಳಷ್ಟು ಈ ಒಂದು ಕಾಸ್ಟ್ ಲೈನನ್ನು ಒಳಗೊಂಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದಾದ ನಂತರ ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ ಬಂದು 972 ಕಿಲೋಮೀಟರ್ಗಳು. 972 ಕಿಲೋಮೀಟರು ಆಂಧ್ರ ಪ್ರದೇಶ ಬರುತ್ತೆ. ಅದಾದ ನಂತರ ಮಹಾರಾಷ್ಟ್ರ ಬರ್ತಕ್ಕಂಥದ್ದು. ಮಹಾರಾಷ್ಟ್ರ ಬಂದು 720 ಕಿಲೋಮೀಟರ್ಗಳಷ್ಟು ಈ ಒಂದು ಕರಾವಳಿ ತೀರ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು. ಇದಾದ ನಂತರ ಬರುತ್ತೆ ಕೇರಳ ಎಷ್ಟಿದೆ ಅಂತ ಹೇಳಿದ್ರೆ 590 ಇದೆ. ಅದಾದ ನಂತರ ಬರ್ತಕ್ಕಂಥದ್ದು ಒಡಿಶಾ ಬಂದು 485. ಕರ್ನಾಟಕ ಎಷ್ಟು ಅಂತ ಹೇಳಿದ್ರೆ 300 ಕಿಲೋಮೀಟರ್. ಕರ್ನಾಟಕ ಬಂದು 300 ಕಿಲೋಮೀಟರ್ಗಳಷ್ಟು ಒಳಗೊಂಡಿರ್ತಕ್ಕಂಥದ್ದು. ಅದಾದ ನಂತರ ಗೋವಾ ಬರುತ್ತೆ. ಗೋವಾದ ನಂತರ ವೆಸ್ಟ್ ಬಂಗಾಳ ಕಂಡು ಬರ್ತಕ್ಕಂಥ ಒಟ್ಟು 9 ಈ ಒಂದು ಕರಾವಳಿ ತೀರವನ್ನು ಒಳಗೊಂಡಿರ್ತಕ್ಕಂಥದ್ದು ಇಂಡಿಯಾದಲ್ಲಾಗಿರುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟು ಹೀಗಾಗಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಗುಜರಾತ್ ಆಗಿರುತ್ತೆ. ಆಪ್ಷನ್ 1 ಗುಜರಾತ್ 1600 ಕಿಲೋಮೀಟರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಗುಜರಾತ್ 1600 ಕಿಲೋಮೀಟರ್ಗಳು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬನಿಹಾಲ್ ಪರ್ವತ ಕಣಿವೆ ಮಾರ್ಗ ಪೀರ್ ಪಾಂಜಾಲ್ ಶ್ರೇಣಿಯ ನಡುವೆ ಹಾದು ಹೋಗುತ್ತದೆ. ಪೀರ್ ಪಾಂಜಾಲ್ ಮೇರೆಯು ಹಿಮಾದ್ರಿಯ ಭಾಗವಾಗಿದೆ. ಮೇಲೆ ನೀಡಲಾದ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ, ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಬನಿಹಾಲ್ ಪರ್ವತ ಕಣಿವೆ ಮಾರ್ಗ ಪೀರ್
ಪಾಂಜಾಲ್ ಶ್ರೇಣಿ ನಡುವೆ ಹಾದು ಹೋಗುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಪಾಯಿಂಟು. ಪೀರ್ ಪಾಂಜಾಲ್ ಮೇರೆಯು ಹಿಮಾದ್ರಿಯ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ಹಿಮಾದ್ರಿಯ ಭಾಗ ಅಲ್ಲ, ಹಿಮಾಲಯದ ಭಾಗ. ಇಟ್ ಮೀನ್ಸ್ ಇದೊಂದು ಲೆಸ್ಸರ್ ಹಿಮಾಲಯನ್ ರೀಸನ್ಗೆ ಸಂಬಂಧಪಟ್ಟಂತೆ ಆ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ನಾವು ಎ ಮಾತ್ರ ತಗೊಳ್ಬೇಕಾಗುತ್ತೆ, ಬಿ ತಪ್ಪಾಗಿರ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಬನಿಹಾಲ್ ಮೌಂಟೇನ್ ಪಾಸ್ ಲೈಸ್ ಅಕ್ರಾಸ್ ಪೀರ್ ಪಂಜಾಲ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಇದು ಸರಿ ಇದೆ. ಪೀರ್ ಪಂಜಾಲ್ ರೇಂಜ್ ಇಸ್ ಎ ಪಾರ್ಟ್ ಆಫ್ ಹಿಮಾದ್ರಿ ಅಲ್ಲ, ಅದು ಪಾರ್ಟ್ ಆಫ್ ಎ ಹಿಮಾಲಯದ ಒಂದು ಪಾರ್ಟು. ಸೊ ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು. ಆಪ್ಷನ್ ಎ, ಓನ್ಲಿ ಎ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟು, ಕೆಳಗಿನ ಅಣೆಕಟ್ಟುಗಳನ್ನು ಅಥವಾ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸರ್ದಾರ್ ಸರೋವರ ಅಣೆಕಟ್ಟು ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥದ್ದು. ಗಾಂಧಿ ಸಾಗರ್ ಅಣೆಕಟ್ಟು ಯಮುನಾ ನದಿಗೆ ಕಟ್ಟಿರ್ತಕ್ಕಂಥದ್ದು. ಪಾಂಚೆತ್ ಬೆಟ್ಟ ಅಣೆಕಟ್ಟು ದಾಮೋದರ. ಬಾಕ್ರಾನಂಗಲ್ ಅಣೆಕಟ್ಟು ಸಟ್ಲೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಕೊಟ್ಟಿರೋ ಕ್ವಶನ್ ಏನು, ಮೇಲೆ ನೀಡಲಾದ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ. ಸೊ ಫಸ್ಟ್ಗೆ ನಮಗೆ ಆನ್ಸರ್ಸ್ ಗೊತ್ತಿದ್ರೆ ಇಲ್ಲಿ ಎಷ್ಟು ಜೋಡಿ ಸರಿ ಅಂತ ಮೆನ್ಷನ್ ಮಾಡಬಹುದಾಗಿರುತ್ತೆ. ಸರ್ದಾರ್ ಅಂತ ಹೇಳಿದಾಗ ಅದು ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥದ್ದು ಅಣೆಕಟ್ಟು, ಸರಿ ಇದೆ. ಆ್ಯಂಡ್ ನೆಕ್ಸ್ಟು ಗಾಂಧಿ ಸಾಗರ ಅಣೆಕಟ್ಟು ಅಂತಕ್ಕಂಥದ್ದು ಇದು ಮಧ್ಯಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥದ್ದು. ಯಮುನಾ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಲ್ಲ, ಅದು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥದ್ದು, ಚಂಬಲ್ ನದಿ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಂಚೆತ್ ಬೆಟ್ಟ ಅಣೆಕಟ್ಟು ಎಂದು ಇದು ದಾಮೋದರಕ್ಕೆ ಕಟ್ಟಿರ್ತಕ್ಕಂಥದ್ದು. ಇದು ವೆಸ್ಟ್ ಬಂಗಾಳದಲ್ಲಿ ಕಟ್ಟಿದ್ದಾರೆ, ವೆಸ್ಟ್ ಬಂಗಾಳ. ಇದು ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಾಕ್ರಾನಂಗಲ್ ಬಂದು ಸಟ್ಲೇಜ್ಗೆ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತಕ್ಕಂಥ ಸಟ್ಲೇಜ್ಗೆ ಕಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ ಎ, ಸಿ, ಡಿ 3 ಮ್ಯಾಚ್ ಆಗುತ್ತೆ. ಆದರೆ ಬಿ ಅಂತಕ್ಕಂಥದ್ದು ಅಲ್ಲಿ ಚಂಬಲ್ ಬರಬೇಕಿತ್ತು, ಯಮುನಾ ನದಿಗೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗಿದೆ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ 3 3 ಜೋಡಿ ಮಾತ್ರ ಸರಿ ಇದೆ ಅಂತ ನಾವು ಆಯ್ಕೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಂಗ್ಲೀಷ್ ವರ್ಷನ್ ಅಂತ ನೋಡ್ತಾ ಹೋದರೆ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಹೇಳಿದಾಗ ಸರ್ದಾರ್ ಬಂದು ನರ್ಮದಾ, ಗಾಂಧಿ ಸಾಗರ್ ಡ್ಯಾಮ್ ಬಂದು ಯಮುನಾ ಅಲ್ಲ, ಇದು ತಪ್ಪಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥದ್ದು ಇದು. ಆ್ಯಂಡ್ ನೆಕ್ಸ್ಟ್ ಪಾಂಚೆಟ್ ಹಿಲ್ ಡ್ಯಾಮ್ ಅಂತಕ್ಕಂಥದ್ದು ದಾಮೋದರ, ಸರಿ ಇದೆ. ಬಾಕ್ರಾನಂಗಲ್ ಬಂದು ಸಟ್ಲೇಜ್ಗೆ ಸರಿ ಇರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ ಓನ್ಲಿ 3 ಪೇರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಕೆಳಗಿನ ಯಾವ ಒಂದು ಪ್ರದೇಶಗಳು ಅಥವಾ ಸ್ಥಳಗಳು ಭಾರತದ ಒಟ್ಟು ಅರಣ್ಯ ಪ್ರದೇಶದ ಹೆಚ್ಚು ಶೇಕಡಾವಾರನ್ನು ಹೊಂದಿದೆ ಅಂತ ಕೇಳಿದರೆ, ಹಿಮಾಲಯನ್ ಪ್ರದೇಶ, ಪರ್ಯಾಯ ದ್ವೀಪ ಪ್ರಸ್ಥಭೂಮಿಗಳು ಮತ್ತು ಬೆಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ಪಶ್ಚಿಮ ಕರಾವಳಿ ಬಯಲುಗಳು, ಪೂರ್ವ ಘಟ್ಟಗಳು ಮತ್ತು ಪೂರ್ವ ಕರಾವಳಿ ಬಯಲುಗಳು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾರತದ ಒಟ್ಟು ಅರಣ್ಯ ಪ್ರದೇಶದ ಶೇಕಡಾವಾರು ಯಾವುದು ಹೆಚ್ಚನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಗಳು ಮತ್ತು ಬೆಟ್ಟಗಳು ಅಂತಕ್ಕಂಥದ್ದು ಆಗಿರುತ್ತೆ. ಆನ್ಸರು ಆಪ್ಷನ್ 2. ಸೊ ನೋಡಿ, ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ನೋಡ್ತಾ ಹೋದಾಗ ದಕ್ಷಿಣ ಭಾರತ ತ್ರಿಭುಜಾಕೃತಿಯ ಪ್ರದೇಶ, ಇದು ಉತ್ತರಕ್ಕೆ ಮಹಾಮೈದಾನ ಮತ್ತು ದಕ್ಷಿಣಕ್ಕೆ ಕನ್ಯಾಕುಮಾರಿಯ ಗಡಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಮಹಾಪರ್ಯಾಯ ಪ್ರಸ್ಥಭೂಮಿ ಕೆಲವು ಪರ್ವತಗಳು ಮತ್ತು ಪ್ರಸ್ಥಭೂಮಿಯನ್ನು ಒಳಗೊಂಡಿದ್ದಾಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಪರ್ವತಗಳ ಶ್ರೇಣಿಗಳು ಯಾವ್ದು ಬರುತ್ತೆ, ಅರಾವಳಿ ಪರ್ವತ, ಸಾತ್ಪುರ, ವಿಂಧ್ಯ ಮತ್ತು ಪಶ್ಚಿಮ ಘಟ್ಟಗಳು ಮತ್ತು ಸಹ್ಯಾದ್ರಿ, ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ, ಪೂರ್ವ ಘಟ್ಟಗಳು, ಮಹಾದೇವ ಬೆಟ್ಟ, ರಾಜಮಹಲ್ ಬೆಟ್ಟ, ಇದೆಲ್ಲ ಪರ್ವತ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಅರಾವಳಿ ಎತ್ತರದ ಶಿಖರ ಅಂತ ಹೇಳಿದಾಗ ಗುರು ಶಿಖರ ಬರುತ್ತೆ, ಮತ್ತು ನೆಕ್ಸ್ಟ್ ಬಂದು ಹನ್ನಾಯಿ ಮುಡಿ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಪೂರ್ವ ಕರಾವಳಿ ಘಟ್ಟದ ಎತ್ತರದ ಶಿಖರ ಮಹೇಂದ್ರಗಿರಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಹಾದೇವ ಬೆಟ್ಟ, ಪಂಚ್ಮಾರಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇದೆಲ್ಲ ನೋಡ್ತಾ ಹೋದಾಗ ಇಲ್ಲಿ ಅರಣ್ಯ ಪ್ರದೇಶಗಳು ಸಹ ಕಂಡು ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಪ್ರಸ್ಥಭೂಮಿಗಳು ಮಾಳ್ವಾ ಪ್ರಸ್ಥಭೂಮಿ, ದಕ್ಕನ್ನು, ಕರ್ನಾಟಕ, ರಾಯಲಸೀಮೆ, ತೆಲಂಗಾಣ, ಅಮರಕಂಟಕ ಪ್ರಸ್ಥಭೂಮಿ, ಚೋಟನಾಗ್ಪುರ ಪ್ರಸ್ಥಭೂಮಿ, ಮೇಘಾಲಯ ಪ್ರಸ್ಥಭೂಮಿ, ಇಲ್ಲೆಲ್ಲ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಅರಣ್ಯ ಪ್ರದೇಶ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಚೋಟನಾಗ ಪ್ರಸ್ಥಭೂಮಿನ ಭಾರತದ ರೋಕ್ ಅಂತಲೂ ಸಹ ಕರಿತಾ ಹೋಗ್ತಾರೆ, ರೋಕ್ ಕಣಿವೆ ಅಂತ. ಸೊ ನಮ್ಗೆ ಅಷ್ಟು ಸಾಕು ಈ ಒಂದು ಇದಕ್ಕೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆನ ನೋಡ್ತಾ ಹೋದಾಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಈ ಒಂದು ಪ್ರಸ್ಥಭೂಮಿ ಮತ್ತು ಪರ್ವತ ಶ್ರೇಣಿಗಳಾಗಿರುತ್ತೆ, ಹೌದಲ್ವಾ. ಇನ್ನು ಕರಾವಳಿ ಮೈದಾನ ನೋಡ್ತಾ ಹೋದಾಗ ಪಶ್ಚಿಮ ಕರಾವಳಿ ಮೈದಾನ ಇಲ್ಲಿರುತ್ತೆ. ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಅಂತ ಕರೀತಾರೆ. ಅದು ಸ್ವಲ್ಪ ಇದಕ್ಕೆ ಹೋಲಿಸ್ಕೊಂಡದ್ದು ಕಡಿಮೆ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ಪೂರ್ವ ಕರಾವಳಿ ಅಂತ ಹೇಳಿದಾಗ ಕನ್ಯಾಕುಮಾರಿಯಿಂದ ಗಂಗಾ ನದಿಯ ಮುಖ್ಯ ಭೂಮಿಯವರೆಗೆ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆ, ಭಾರತದ ಕಲ್ಲಿದ್ದಲು ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಒಡಿಶಾ ಭಾರತದಲ್ಲಿ ಕಲ್ಲಿದ್ದಲನ್ನು ಕಾಯ್ದಿರಿಸುವುದಕ್ಕಾಗಿ ಸಂಬಂಧಿಸಿದಂತೆ ಮೊದಲ ಸ್ಥಾನವನ್ನು ಪಡೆದಿದೆ. ಝರಿಯಾ ಕಲ್ಲಿದ್ದಲ ಕ್ಷೇತ್ರಗಳು ಜಾರ್ಖಂಡ್ನಲ್ಲಿವೆ. ರಾಣಿಗಂಜ್ ಪಶ್ಚಿಮ ಬಂಗಾಳದ ಅತ್ಯಂತ ದೊಡ್ಡ ಕಲ್ಲಿದ್ದಲ ಕ್ಷೇತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇಂಗ್ಲೀಷ್ ವರ್ಷನ್ ನೋಡ್ಬಿಡೋಣ. ವಿಚ್ ರೆಫರೆನ್ಸ್ ಟು ಸೊ ಕೋಲ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಒಡಿಶಾ ರ್ಯಾಂಕ್ಸ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಕೋಲ್
ರಿಸರ್ವ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾಗಿದೆ. ಯಾಕಂತ ಹೇಳಿದರೆ ಈ ಒಂದು ಇಂಡಿಯಾದಲ್ಲಿ ಬರ್ತಕ್ಕಂಥ ಮೇಯ್ನ್ ಆಗಿ ಯಾವುದಂತ ಹೇಳಿದರೆ ಫಸ್ಟ್ಗೆ ಬರ್ತಕ್ಕಂಥದ್ದು ಜಾರ್ಖಂಡು, ಅದಾದ ನಂತರ ಬರ್ತಕ್ಕಂಥದ್ದು ಒಡಿಶಾ, ಅದಾದ ನಂತರ ಬರ್ತಕ್ಕಂಥದ್ದು ಛತ್ತೀಸ್ಗಢ. ಸೊ ಈ ಮೂರು ಆಲ್ಮೋಸ್ಟ್ ಈ ಮೂರಿಂದ ಭಾರತದಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 69 to 70% ಇದೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಇಲ್ಲಿ ಜಾರ್ಖಂಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಎ ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೊ ಒಡಿಶಾ ತಪ್ಪಾಯಿತು. ಸೊ ಒಡಿಶಾ ಬದಲು ಇಲ್ಲಿ ಜಾರ್ಖಂಡ್ ಬರಬೇಕು. ಜಾರ್ಖಂಡ್ ಫಸ್ಟು, ಅದಾದ ನಂತರ ಸೆಕೆಂಡ್ ಸ್ಥಾನ ಒಡಿಶಾ, ಥರ್ಡ್ ಪ್ಲೇಸ್ ಬಂದು ಛತ್ತೀಸ್ಗಢ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ನೆಕ್ಸ್ಟ್ ಜರಿಯಾ ಕಲ್ಲಿದ್ದಲು ಕ್ಷೇತ್ರಗಳು ಜಾರ್ಖಂಡ್ನಲ್ಲಿವೆ, ಸರಿಯಾಗಿದೆ. ರಾಣಿಗಂಜ್ ಪಶ್ಚಿಮ ಬಂಗಾಳದ ಅತ್ಯಂತ ದೊಡ್ಡ ಕಲ್ಲಿದ್ದಲಿನ ಕ್ಷೇತ್ರವಾಗಿದೆ, ಇದು ಸರಿ ಇದೆ. ಹಾಗಾಗಿ ಬಿ ಮತ್ತು ಸಿ ಮಾತ್ರ ಸರಿ ಇರ್ತಕ್ಕಂಥದ್ದು. ಆಪ್ಷನ್ ಎ ತಪ್ಪಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಬಂದು ಆಪ್ಷನ್ 2 ಬಿ ಆ್ಯಂಡ್ ಸಿ ಓನ್ಲಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ ಸೊ ಟೋಟಲಾಗಿ ನೋಡ್ತಾ ಹೋದಾಗ ಒಡಿಶಾ ಮತ್ತು ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಟೋಟಲಾಗಿ 69% ಅಥವಾ 70% ಕಲ್ಲಿದ್ದಲು ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ: ಕೆಳಗಿನಲ್ಲಿ ಯಾವುದು ಭಾರತದ ಸಂವಿಧಾನ ಪೀಠಿಕೆಯ ಸಂದರ್ಭದಲ್ಲಿ ಸರಿಯಾದ ಅನುಕ್ರಮವನ್ನು ಪ್ರತಿನಿಧಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಡಿಪ್ಯಾಕ್ಟ್ಸ್ ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪ್ರಿಯಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಫಸ್ಟ್ ನಮಗೆ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾರ್ವಭೌಮ, ಗಣರಾಜ್ಯ, ಸಮಾಜವಾದಿ. ಸೊ ಒಟ್ಟು 5 ಬರುತ್ತೆ. 5ರ ಒಂದು ಸರಿಯಾದಂಥ ಒಂದು ಕಾಲಾನುಕ್ರಮ ಯಾವುದು? ಸಂವಿಧಾನ ಪೀಠಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಸರಿಯಾದ ಒಂದು ಕ್ರಮ ಯಾವುದು ಅಂತ ಹೇಳಿದ್ರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯ ಅಂತಕ್ಕಂಥದ್ದು. ಆಪ್ಷನ್ 4 ಏನಿದೆಯೋ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯ ಆಗಿರ್ತಕ್ಕಂಥದ್ದು. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಯಾವ ರಿಟ್ ಅಕ್ಷರಶಃ ಆಜ್ಞೆ ಎಂದು ಅರ್ಥೈಸುತ್ತದೆ? ಕೆಳಗಿನ ಯಾವ ರಿಟ್ ಅಕ್ಷರಶಃ ಆಜ್ಞೆ ಎಂದು ಅರ್ಥೈಸುತ್ತದೆ? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರರಿ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ರೈಟ್ ಲಿಟ್ರಲಿ ಮೀನ್ಸ್ ಅ ಕಮಾಂಡ್? ಸೊ ಆಜ್ಞೆ ಅಂತ ಯಾವುದನ್ನು ಮಾಡ್ತಾರೆ ಅಂತ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 2 ಮ್ಯಾಂಡಮಸ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಮ್ಯಾಂಡಮಸ್ ಅಂತ ಪದದ ಅರ್ಥನೇ ನಮಗೆ ಇಲ್ಲಿ ಆಜ್ಞಾಪತ್ರ ಅಂತ ಬರುತ್ತೆ. ಸೊ ಹಾಗಾಗಿ ಆಜ್ಞೆ ಮೀನ್ಸ್ ಮ್ಯಾಂಡಮಸ್ನ ಆಜ್ಞೆ ಅಂತ ಹೇಳ್ಬಹುದಾಗಿರುತ್ತೆ. ಆಪ್ಷನ್ 2 ಸರಿಯಾದಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ಒಳಗೊಂಡಿರುವ ಸೂಚನೆಗಳ ಉಪಕರಣ ಎಂದು ಕರೆಯಲ್ಪಡುವುದನ್ನು ಭಾರತದ ಸಂವಿಧಾನದಲ್ಲಿ ಹೀಗೆ ಸಂಯೋಜಿಸಲಾಗಿದೆ: ಪೌರತ್ವ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಪೀಠಿಕೆ ಅಂತ ಕೊಟ್ಟಿದ್ದಾರೆ. The instrument of instructions contained in the Government of the India Act 1935 was incorporated into the Constitution of India as citizenship, fundamental rights, directive principles of state policy, preamble ಅಂತ ಕೊಟ್ಟಿದ್ದಾರೆ. ಯಾವುದಂತ ಹೇಳಿದರೆ ಸೂಚನೆಗಳ ಉಪಕರಣ ಅಂತ ಹೇಳಿದ್ರೆ ಆಪ್ಷನ್ 3 ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಕ್ಕಂಥದ್ದು ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಭಾಗ 4 ನೋಡ್ತಾ ಹೋಗ್ತೀವಿ. ರಾಜ್ಯ ನಿರ್ದೇಶಕ ತತ್ವಗಳು 30ರಿಂದ 51ನೇ ವಿಧಿಗಳ ತನಕ ಇದರ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಆಡಳಿತ ನಡೆಸುವ ಸರ್ಕಾರಗಳಿಗೆ ಮಾರ್ಗದರ್ಶನ ನೀಡುವ ನೀತಿ ನಿಯಮಗಳೇ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಹಾಗಾಗಿ ನಾವು ಏನು ಮಾಡ್ತೀವಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೂಚನೆಗಳ ಉಪಕರಣ ಅಂತ ಕರೀತಕ್ಕಂಥದ್ದು. ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ, ಇದು ಸರ್ಕಾರಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ನೀತಿ ನಿಯಮಗಳನ್ನು ಕೊಡ್ತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹಾಗಾಗಿ ನಾವು ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದರೆ ಇದು 4ನೇ ಭಾಗದಲ್ಲಿ ಕಂಡು ಬರುತ್ತೆ. ಇದನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ಒಂದು ಕಾನೂನಿನ ರಕ್ಷಣೆ ಇರೋದಿಲ್ಲ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನಲ್ಲಿ ಯಾವುದು ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಸ್ಟಾರ್ಟಪ್ ಪ್ರಶಸ್ತಿ 2021 ಗೆದ್ದಿದೆ ಅಂತ ಕೇಳಿದರೆ ಇದು ಕರೆಂಟ್ ಅಫೇರ್ಸ್ 2021 ಒಂದು ಕರೆಂಟ್ ಅಫೇರ್ಸು. ಇದು ಕ್ಯಾನ್ಸರು ತಿಂಕರ ಬೆಲ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ವಿಚ್ ಕಂಪನಿ ಅಮಾಂಗ್ ದ ಫಾಲೋಯಿಂಗ್ ಓನ್ ದ ನ್ಯಾಷನಲ್ ಸ್ಟಾರ್ಟ್ಅಪ್ ಅವಾರ್ಡ್ 2021 ಫಾರ್ ಎಜುಕೇಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಆಪ್ಷನ್ 1.
ಆ್ಯಂಡ್ ನೆಕ್ಸ್ಟು ಶೀತಲ ಹೊಗೆ ಹಾಕುವಿಕೆಯ ಅರ್ಥ ಏನು? ಶೀತಲ ಹೊಗೆ ಹಾಕುವಿಕೆ ಅಂದರೆ ಅದರ ಅರ್ಥ ಏನಂತ ಕೇಳಿದ್ರೆ, ಮೀನನ್ನು ಸಂರಕ್ಷಿಸುವ ಒಂದು ವಿಧಾನ, ನೀರಿಲ್ಲದ ನದಿಗಳಿಂದ ಹೊಗೆ ಏಳುವುದು, ಶೀತಲ ಸಂಗ್ರಹಣೆಗಾಗಿ ಹೊಗೆ ತುಂಬಿಸುವುದು, ವೀರ್ಯಾಣುಗಳನ್ನು ಹಿಮಗಟ್ಟಿಸಲು ಬಳಸುವ ಒಂದು ವಿಧಾನ. ಸೊ ಶೀತಲ ಹೊಗೆ ಹಾಕುವಿಕೆ ಪದ ಅಥವಾ ಅದರ ಒಂದು ಮೀನಿಂಗನ್ನು ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಅರ್ಥ ಅಂತ ನೋಡ್ತಾ ಹೋದರೆ ಮೀನನ್ನು ಸಂರಕ್ಷಿಸುವ ಒಂದು ವಿಧಾನವಾಗಿರುತ್ತದೆ ಶೀತಲ ಹೊಗೆ ಹಾಕುವಿಕೆ ಅಂತ ಹೇಳಿದರೆ. ಸೊ ಇನ್ನು ಇಂಗ್ಲೀಷ್ ನೋಡ್ತಾ ಹೋದರೆ ಕೋಲ್ಡ್ ಸ್ಮೋಕಿಂಗ್ ಮೀನ್ಸ್ ಮೆಥಡ್ ಆಫ್ ಪ್ರಿಸರ್ವಿಂಗ್ ಫಿಶ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯನ್ನು ಆಹಾರ ಸಂರಕ್ಷಣಾ ಕೈಗಾರಿಕೆಗಳ ಸಚಿವಾಲಯವು ಯಾವ ವರ್ಷ ಪ್ರಾರಂಭಿಸಿತು ಅಂತ ಕೇಳಿದರೆ, ಜುಲೈ 2020, ಜೂನ್ 2022, ಜೂನ್ 2020, ಜುಲೈ 2022 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಇದನ್ನು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ, ಯಾಕಂದರೆ ಅದರ ಅಬ್ರಿವೇಷನ್ ಸಹ ಕೇಳ್ತಾ ಹೋಗಬಹುದಾಗಿರುತ್ತೆ. ಸೊ ಅದು ಯಾವಾಗ ಅಂತೇಳಿದ್ರೆ ಜೂನ್ 2020ರಲ್ಲಿ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತ ಒಕ್ಕೂಟಕ್ಕೆ So, Pradhan Mantri Formalization of Micro Food Processing Enterprises Scheme was launched by the Ministry of Food Processing Industries in June 2020. And ಮುಂದಿನ ಪ್ರಶ್ನೆ, ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯವನ್ನು ಸೇರಿಸುವ ಅಧಿಕಾರ ಯಾರಿಗಿದೆ? ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯವನ್ನು ಸೇರಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ, ರಾಷ್ಟ್ರಪತಿಗಿದೆ, ಕೇಂದ್ರ ಸರ್ಕಾರಕ್ಕಿದೆ, ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂಥದ್ದು. ಯಾರಿಗೆ ಇದೆ ಅಂತ ಹೇಳಿರೋದು ಆಪ್ಷನ್ 1 ಸಂಸತ್ತಿಗೆ ಇರ್ತಕ್ಕಂಥದ್ದಾಗಿರುತ್ತೆ. Which of the following has the power to admit a new state into the Union of India? Answer is Parliament. ಓಕೆ, ಪಾರ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೆಸಿಡೆಂಟ್, ಯೂನಿಯನ್ ಗವರ್ನಮೆಂಟ್, ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಲಿಮೆಂಟ್ ಇಸ್ ದ ರೈಟ್ ಆನ್ಸರ್. ಆದರೆ ಪಾರ್ಲಿಮೆಂಟ್ ಅನ್ನಲ್ಲಿ ಯಾರು ಬರ್ತಾರೆ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ನಾವು ಭಾರತ ಸಂಸತ್ ಅಂತ ಹೇಳಿದ್ರೆ ಅಲ್ಲಿ ಸಂಸತ್ ಅಥವಾ ಪಾರ್ಲಿಮೆಂಟ್ ಅಂತಕ್ಕಂಥದ್ದು 2 ಸದನ ಒಳಗೊಂಡಿರುತ್ತೆ. ಇಟ್ ಮೀನ್ಸ್ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾವುದ್ಯಾವುದು ಅಂತ ಹೇಳಿದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತಕ್ಕಂಥದ್ದು 2 ಒಳಗೊಂಡಿರುತ್ತೆ. ಸೊ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥ, ಫ್ರೆಂಚ್ ಭಾಷೆಯ ಪಾರ್ಲೆ ಪದದಿಂದ ಬಂದಿರತಕ್ಕಂಥದ್ದಾಗಿರುತ್ತೆ. ಮತ್ತು ಭಾರತ ಸಂಸತ್ತನ್ನು ವೆಸ್ಟ್ ಮಿನಿಸ್ಟರ್ ಮಾದರಿಯಿಂದಲೂ ಸಹ ಕರಿತಾ ಹೋಗ್ತಾರೆ, ವೆಸ್ಟ್ ಮಿನಿಸ್ಟರ್ ಮಾದರಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಈ ಭಾರತ ಸಂಸತ್ ಅಂತ ಹೇಳಿದ್ರೆ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಈ 3 ಒಳಗೊಂಡಿರ್ತಕ್ಕಂಥ ನಾವು ಸಂಸತ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಒಂದು ರಾಜ್ಯವನ್ನು ಸೇರ್ಪಡೆಯನ್ನು ಮಾಡಬೇಕಂತ ಹೇಳಿದ್ರಲ್ಲಿ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ 3ರ ಒಂದು ಅನುಮತಿಯು ಸಹ ಅಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಇದೆ. ಆ್ಯಂಡ್ ಓಕೆ, ಬೇಕಂದ್ರೆ ಇನ್ಫಾರ್ಮೇಷನ್ ಇಷ್ಟು ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಲೋಕಸಭೆ, ಓಕೆ, ಸೊ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ 3 ಸೇರಿ ನಾವು ಸಂಸತ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಚಂದ್ರಯಾನ 3 ಮಿಷನ್ನ ಪ್ರಜ್ಞಾನ್ ರೋವರ್ ಎಷ್ಟು ಚಕ್ರಗಳನ್ನು ಒಳಗೊಂಡಿದೆ? ಚಂದ್ರಯಾನ 3 ಮಿಷನ್ನ ಪ್ರಜ್ಞಾನ್ ರೋವರ್ ಎಷ್ಟು ಚಕ್ರಗಳನ್ನು ಹೊಂದಿದೆ? 2, 3, 4 ಮತ್ತು 6 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಆಪ್ಷನ್ 4 6 ಚಕ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಪ್ರಜ್ಞಾನ್ ರೋವರ್ ಆಫ್ ಚಂದ್ರಯಾನ 3 ಮಿಷನ್ ಹ್ಯಾವ್ ಆಸ್ ಹೌ ಮೆನಿ ವೀಲ್ಸ್? 6 ವೀಲ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತದ ಮೊದಲ ಜಿಲ್ಲಾ ಉತ್ತಮ ಆಡಳಿತ ಸೂಚ್ಯಂಕವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಜಮ್ಮು ಮತ್ತು ಕಾಶ್ಮೀರ, ದೆಹಲಿ, ಲಡಾಖ್ ಮತ್ತು ಹರಿಯಾಣ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ವಾಸ್ ಇಂಡಿಯಾಸ್ ಫಸ್ಟ್ ಡಿಸ್ಟ್ರಿಕ್ಟ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಲಾಂಚ್ಡ್ ರೀಸೆಂಟ್ಲಿ. ಆ್ಯಂಡ್ ನೆಕ್ಸ್ಟು ಭಾರತ ಸಂವಿಧಾನದ ಉದ್ದೇಶಗಳ ನಿರ್ಣಯಗಳನ್ನು ರಚಿಸಿದವರು ಯಾರು? ಭಾರತದ ಸಂವಿಧಾನದ ಉದ್ದೇಶಗಳ ನಿರ್ಣಯಗಳನ್ನು ರಚಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್, ಸಚ್ಚಿದಾನಂದ ಸಿನ್ಹಾ, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಜವಾಹರ್ಲಾಲ್ ನೆಹರೂರವರು. ಭಾರತದ ಹೂ ಡ್ರಾಫ್ಟ್ ದ ಆಬ್ಜೆಕ್ಟಿವ್ಸ್ ರೀಸಲ್ಯೂಷನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಡಾಕ್ಟರ್ BR ಅಂಬೇಡ್ಕರ್ ಅಲ್ಲ, ಜವಾಹರ್ಲಾಲ್ ನೆಹರೂರವರು. ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ
The objective resolution was a set of guiding principles that helped to draft the Constitution of India. It was proposed by Jawaharlal Nehru on December 13, 1946. ಅಂದರೆ ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 13, 1946 ಪ್ರಪೋಸಲ್ ಇರ್ತಾರೆ ಆ್ಯಂಡ್ ಅದನ್ನು ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆನ್ January 22, 1947. ಅಂದರೆ ಅದನ್ನು ಇಟ್ ಮೀನ್ಸ್ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಯಾವಾಗ ಅಂತೇಳಿ ಜನವರಿ 22, 1947 ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಎಷ್ಟು ಸದಸ್ಯರನ್ನು ಒಳಗೊಂಡಿರುತ್ತದೆ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಎಷ್ಟು ಸದಸ್ಯರನ್ನು ಒಳಗೊಂಡಿರುತ್ತೆ? 16/8/22 ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆಗೆ ಒಳಪಟ್ಟಿರುತ್ತದೆ ಅಂತ ಕೇಳಿದರೆ ಸೊ ಒಟ್ಟು ಬರ್ತಕ್ಕಂಥದ್ದು 22 ಜನರು ಸದಸ್ಯರುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹೌ ಮೆನಿ ಮೆಂಬರ್ಸ್ ಡಸ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕನ್ಸಿಸ್ಟ್ ಆಫ್? 22 ಪರ್ಸನ್ಸ್. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನ ಯಾವ ಬ್ಯಾಂಕ್ ಅತಿ ಸಣ್ಣ ಮತ್ತು ಉದ್ದಿಮೆದಾರರಿಗೆ ಪರಿಹಾರ ಒದಗಿಸಲು ವಿಕಾಸ ಅಭಯ ಯೋಜನೆಯನ್ನು ಜಾರಿಗೆ ತಂದಿತ್ತು? ವಿಕಾಸ ಅಭಯ ಯೋಜನೆಯನ್ನು ಜಾರಿಗೆ ತಂದಿತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು, ಕೇರಳ ಗ್ರಾಮೀಣ ಬ್ಯಾಂಕ್, ಆಂಧ್ರ ಪ್ರದೇಶ ಗ್ರಾಮೀಣ ಬ್ಯಾಂಕ್, ಅಸ್ಸಾಂ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಯಾವ ಬ್ಯಾಂಕ್ ಅಂತ ಹೇಳಿದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆಪ್ಷನ್ 1 ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಬ್ಯಾಂಕ್ಸ್ ಲಾಂಚ್ಡ್ ವಿಕಾಸ್ ಅಭಯ್ ಸ್ಕೀಮ್ ಈಸ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಯಾವ ರಾಜ್ಯವು ಪ್ರಪ್ರಥಮವಾಗಿ ಮಧ್ಯಾಹ್ನ ಊಟದ ಯೋಜನೆಯನ್ನು ಜಾರಿಗೊಳಿಸಿತು? ಭಾರತದಲ್ಲಿ ಯಾವ ರಾಜ್ಯವು ಪ್ರಪ್ರಥಮವಾಗಿ, ಸೊ ಕರ್ನಾಟಕದಲ್ಲೂ ಸಹ ಇದೆ ಹೌದಲ್ಲ ಮಧ್ಯಾಹ್ನದ ಊಟ, ಆದರೆ ಯಾವ ರಾಜ್ಯ ಪ್ರಪ್ರಥಮವಾಗಿ ಈ ಒಂದು ಊಟದ ಯೋಜನೆಯನ್ನು ಜಾರಿಗೊಳಿಸಿತು? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ ಮತ್ತು ಒಡಿಸ್ಸಾ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಇಂಪ್ಲಿಮೆಂಟ್ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಸೊ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ, ಒಡಿಸ್ಸಾ. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಇದೆಯೋ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ, ಒಡಿಸ್ಸಾ ಇಲ್ಲೆಲ್ಲೂ ಸಹ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ಮಿಡ್ ಡೇ ಮೀಲ್ ಸ್ಕೀಮನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರೋದಿಲ್ಲ. ಎಲ್ಲಿ ಫಸ್ಟ್ ಅಂತ ಹೇಳಿದರೆ ಈ ಒಂದು ತಮಿಳ್ನಾಡು ವಾಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂಟ್ರೊಡ್ಯೂಸ್ ದ ಮಿಡ್ ಡೇ ಮೀಲ್ ಸ್ಕೀಮ್ ಇನ್ 1955 ಅಂತ ಹೇಳ್ತಾರೆ. ಸೊ 55-56 ಈ ಒಂದು ತಮಿಳ್ನಾಡಲ್ಲಿ ಈ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ ಇಟ್ ಮೀನ್ಸ್ ಮಧ್ಯಾಹ್ನದ ಬಿಸಿ ಊಟದ ಒಂದು ಕಾರ್ಯಕ್ರಮ ಸ್ಕೀಮನ್ನು ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಅದು ಎಲ್ಲಿ ಅಂತ ಹೇಳಿದರೆ ಸೌರಾಷ್ಟ್ರ ಬಾಯ್ಸ್ ಹೈಯರ್ ಸೆಕೆಂಡರಿ ಸ್ಕೂಲ್ ಇನ್ ಮಧುರೈನಲ್ಲಿ ಮೊಟ್ಟ ಮೊದಲ ಬಾರಿಗೆ ತರ್ತಕ್ಕಂಥದ್ದು. ಯಾರು ಅಂತ ಹೇಳಿದರೆ ಆಗಿನ ಚೀಫ್ ಮಿನಿಸ್ಟರ್ ಕೆ ಕಾಮರಾಜ್ ಅವರು ಆಗಿನ ಒಂದು ಟೈಮಲ್ಲಿ ಅದನ್ನು 1955-56 ಈ ಒಂದು ಸ್ಕೀಮನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಇದಕ್ಕೆ ಆನ್ಸರ್ ಯಾವುದನ್ನು ಸಹ ನಾವು ಕೊಡೋ ಹಾಗೆ ಇರೋದಿಲ್ಲ. ತಮಿಳ್ನಾಡು ರೈಟ್ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತದ ಯಾವ ರಾಜ್ಯ ಮಾವಿನ ಹಣ್ಣು ಬೆಳೆಗಾರರನ್ನು ಬೆಂಬಲಿಸಲು ಫ್ಲಿಪ್ಕಾರ್ಟ್ ಜೊತೆಗೆ ತಿಳುವಳಿಕೆಯ ಸ್ಮರಣೆಗೆ ರುಜುವನ್ನು ಹಾಕಿದೆ? ಸೊ ನೋಡಿ ಈ ರೀತಿ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಈ ಒಂದು KPSC ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ ಭಾರತದ ಯಾವ ರಾಜ್ಯ ಮಾವಿನ ಹಣ್ಣು ಬೆಳೆಗಾರರನ್ನು ಬೆಂಬಲಿಸಲು ಫ್ಲಿಪ್ಕಾರ್ಟ್ ಜೊತೆಗೆ ತಿಳುವಳಿಕೆಯ ಸ್ಮರಣೆಗೆ ರುಜುವನ್ನು ಹಾಕಿದೆ? ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕರ್ನಾಟಕ, ಆಪ್ಷನ್ 3 ಕರ್ನಾಟಕ. Is which Indian state signed a memorandum of understanding with Flipkart to support mango farmers? Answer option 3 Karnataka.